ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಎಂಡ್ ಆಫ್ ಅ ಪೊಲಿಟಿಕಲ್ ಈರಾ ಇನ್ ಕರ್ನಾಟಕ ಅಟ್ ಲೀಸ್ಟ್. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಹುತೇಕ ಮಟ್ಟದಲ್ಲಿ ಖಚಿತ ಆಗಿರೋ ಹಾಗೆ ಡಿಕೆಶಿ ಅವರು ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಡಿಕೆ ಬಣದವರು ತುಂಬಾ ಖುಷಿಯನ್ನ ಪಡ್ತಾ ಇದ್ರೆ, ಸಿದ್ದರಾಮಯ್ಯ ಅವರನ್ನ ಯಾರು ಬೆಂಬಲಿಸಿಕೊಂಡು ಬಂದಿದ್ರು ಅವರೆಲ್ಲರೂ ಸಹ ನಮ್ಮ ನಾಯಕನಿಗೆ ರಾಜಕೀಯವನ್ನ ಬಿಡುವಂತಹ ಸಮಯದಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಕಣ್ಣೀರನ್ನ ಹಾಕ್ತಿದ್ದಾರೆ. ಕೆಲವು ಜನ ತ್ಯಾಗರಾಮಯ್ಯ ಅಂತೆಲ್ಲ ಹೇಳ್ತಿದ್ದಾರೆ. ಇದೆಲ್ಲದರ ಒಳನೋಟಕ್ಕಿಂತಲೂ ಜಾಸ್ತಿ ಇವರಿಬ್ಬರನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಹೇಗೆ ನೋಡಿದ್ದೀವಿ ಅಥವಾ ನೋಡಬಹುದು ಅನ್ನೋದರ ಕುರಿತಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಎಪಿಸೋಡ್ ಇವತ್ತಿನ ನ್ಯೂಸ್ ಸೆನ್ಸ್. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶದ ಒಬ್ಬ ದೊಡ್ಡ ಮನುಷ್ಯರು, ಮಹಾಮಾನವ ಅಂತ ಕರಿಬಹುದು ಅವ್ರನ್ನ, ಹಾಗೆ ಮೆಲೋಡಿ ಟಾಫಿಯ ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಏನೋ ಹೇಳಕ್ಕಿದ್ದಾರೆ. ದಯವಿಟ್ಟು ಅದನ್ನ ಕೇಳಿಸ್ಕೊಳ್ಳಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. ಒಂದ್ ವೇಳೆ ಪ್ರೈಮ್ ಮಿನಿಸ್ಟರ್ ಹೇಳಿರುವಂತಹ ಮಾತನ್ನ ನೀವು ಇವಾಗ ಮಾಡಿಲ್ಲ ಅಂತಂದ್ರೆ ಅದೇ ಪಕ್ಷದ ಇನ್ನೊಬ್ರು ಏನೋ ಹೇಳಕ್ಕಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. And if you are with Modi, you are with India. If you are not with Modi, you are anti-India. That's it. ಇವರಿಬ್ಬರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತಾ ನೋಡಿ, ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರ ನಡುವೆ ಕಳೆದ ಒಂದು 2 ವರ್ಷದಿಂದ ಏನು ಒಳಗುದ್ದಾಟ ಅನ್ನುವಂಥದ್ದು ಏನಿತ್ತು, ಅದು ಕಾಂಗ್ರೆಸ್ನ ಹೈಕಮಾಂಡಿಗೂ ಕೂಡ ಒಂದು ರೀತಿಯಲ್ಲಿ ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅನ್ನೋ ತರದ ಬಿಸಿ ತುಪ್ಪ ಆಗಿತ್ತು. ಆದ್ರೆ ಕಳೆದ ಒಂದು ವಾರದಲ್ಲಿ ಏನೆಲ್ಲ ರಾಜಕೀಯ ಚಟುವಟಿಕೆ ಅನ್ನೋದು ಕಾಂಗ್ರೆಸ್ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನ್ನುವಂಥದ್ದು ನಡೆದಿದೆ ಅಲ್ಲ, ಅದು ಇಷ್ಟು ಈಸಿಯಾಗಿ ಮುಗ್ದೋಯ್ತಾ ಅನ್ನೋ ತರದಲ್ಲಿ ಜನಸಾಮಾನ್ಯರನ್ನು ಸೇರಿದ ಹಾಗೆ ಬಹುಶಃ ರಾಹುಲ್ ಗಾಂಧಿಗೂ ಒಂದ್ಸತಿ ಅರೆ ಇದು ಹಿಂಗಾಗೋಯ್ತಾ ಅನ್ನೋ ತರದಲ್ಲಿ ಶಾಕ್ ಅಲ್ಲಿ ಫುಲ್ ಖುಷಿಯಲ್ಲಿ ಪಾರ್ಟಿ ಮಾಡ್ತಿರ್ತಾರೆ ಅನ್ನೋ ತರದಲ್ಲಿ ನನಗೆ ಅನಿಸುತ್ತೆ. ಅಂಥ ಒಂದು ಬೆಳವಣಿಗೆ ಏನು, ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಮಾಡ್ತೀನಿ ಅನ್ನೋದನ್ನ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಏನನ್ನ ಇಚ್ಛೆ ಪಡ್ತಿದ್ದಾರೆ ಆ ರೀತಿಯಲ್ಲೇ ವರ್ತಿಸುತ್ತೆ ಅನ್ನುವಷ್ಟರ ಮಟ್ಟಿಗೆ ಇವರ ಹತ್ರ ಜನಬಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಮಾಡ್ಕೊಂಡಿರೋದಕ್ಕೆ ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿ ಸೀಟಿಂದ ತೆಗೆಯೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರನ್ನು ಸೇರಿದ ಹಾಗೆ ಅವರ ಪಕ್ಷದ ಬಹಳಷ್ಟು ಜನ ಅಂದುಕೊಂಡಿದ್ರು. ಆದ್ರೆ ಮೊನ್ನೆ ದೆಹಲಿಗೆ ಕರೆಸ್ಕೊಂಡು ಸಿದ್ದರಾಮಯ್ಯ ಅವರನ್ನ ತೀರಾ ಪ್ರೀತಿಯಿಂದ ವಿನಯವಾಗಿ ಹೆಂಗ್ ಹೇಳ್ಬೇಕು ಹಂಗೆ ಹೇಳೋದಿರತ್ತಲ್ಲ, ಅಂದ್ರೆ ಬೆಣ್ಣೆಯಿಂದ ಕೂದಲನ್ನ ಎಳೆದು ತೆಗೆದ ಹಾಗೆ ಒಂದು ಪೀಠಿಕೆಯನ್ನ ಇಟ್ಟು ನೀವು ರಾಷ್ಟ್ರ ರಾಜಕಾರಣದಲ್ಲಿ ನಮ್ಗೆ ಅವಶ್ಯಕತೆ ಇದ್ದೀರಾ ಅನ್ನೋ ತರದಲ್ಲಿ ಹೇಳಿದಾಗ ಅದರ ಸೂಕ್ಷ್ಮತೆ ಸಿದ್ದರಾಮಯ್ಯ ಅವರಿಗೂ ಅರ್ಥ ಆಗಿ ಇವತ್ತು ನಾವು ಏನು ಕೇಳಿಸ್ಕೊಳ್ತಾ ಇದ್ದೀವಲ್ವಾ, ಎಂಡ್ ಆಫ್ ಎನ್ ಈರಾ ಇನ್ ಕರ್ನಾಟಕ, ಹಾಗೆ ಡಿಕೆಶಿ ಅವರ ಒಂದು ಹೊಸ ಪರ್ವ ಅನ್ನುವಂಥದ್ದು ಕೂಡ ಶುರುವಾಗಲಿದೆ ಅನ್ನೋದೆಲ್ಲ ಏನು ಚಾಲ್ತಿಯಲ್ಲಿ ಇದೆ, ಅದೆಲ್ಲದಕ್ಕೂ ಕಾರಣ ಆಯ್ತು. ನೋಡಿ, ಸಿದ್ದರಾಮಯ್ಯ ಅವರನ್ನ ನೀವು ಹೇಟ್ ಮಾಡಿ, ಅವರನ್ನ ಪ್ರೀತಿ ಮಾಡಿ, ಅವರ ಬೆಂಬಲಿಗರಾಗಿರಿ, ಅವರೊಬ್ರು ವೇಸ್ಟ್ ರಾಜಕಾರಣಿ ಅಂತ ಕರೀರಿ, ಯು ಕಾಲ್ ಇಟ್ ವಾಟ್ ಎವರ್ ಯು ವಾಂಟ್, ಬಟ್ ಒಬ್ಬ ರಾಜಕಾರಣಿಯಾಗಿ ಅವರು ಯಾವ ರೀತಿ ಬೆಳೆದು ಬಂದ್ರು, ಜನರನ್ನ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ ಹೇಗೆ ರೀಚ್ ಆದ್ರು, ಮಾಸ್ ಲೀಡರ್ ಆದ್ರು, ಜೊತೆಗೆ ಅವರಿಗೆ ಸಿದ್ಧಾಂತ ಅನ್ನುವಂಥದ್ದಿತ್ತು. ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ರಾಜಕೀಯದಲ್ಲಿ ಪವರ್ಗೋಸ್ಕರ ಏನ್ ಸಿದ್ಧಾಂತ ಬೇಕಾದ್ರೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಜನ ರೆಡಿ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಸಿದ್ಧಾಂತಕ್ಕೆ ಬದ್ಧರಾಗಿ ಇದ್ದುಕೊಂಡು ಅವರ ವಿರುದ್ಧ ಅದೆಷ್ಟು ಜನ ಅದ್ಯಾವುದೇ ಮಾತುಗಳನ್ನ ಆಡಿದ್ರು. ಕೆಲವೊಂದ್ಸತಿ ಅದು ಡೆರೋಗೇಟರಿ ಸ್ಟೇಟ್ಮೆಂಟ್ ಕೂಡ. ಇವಾಗ ಕೆಲವು ಜನ ಅವರು ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಸ್ಪೆಷಲಿ ಬಿಜೆಪಿ ಐಟಿ ಸೆಲ್ ಸಿದ್ರಾಮುಲ್ಲಾ ಖಾನ್ ಬೆಳಗ್ಗೆದ್ರೆ ಇಂಥ ಮಾತು, ಯಾವ ವ್ಯಕ್ತಿಗೆ ಒಂದು ರಿಲಿಜಿಯಸ್ ಐಡೆಂಟಿಟಿ ಅದು ಅಲ್ಲವೋ ಅದನ್ನ ಪದೇ ಪದೇ ಹೇಳಿಸ್ಕೊಳ್ಳೋದಿರತ್ತಲ್ಲ, ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ದಪ್ಪ ಚರ್ಮ ಬೇಕು. ಆ ವಿಷಯದಲ್ಲಿ ನನಗೆ ಸಿದ್ದರಾಮಯ್ಯ ಅವರು ತುಂಬಾ ಟಾಲರೆಂಟ್ ಅಂತ ಅನಿಸ್ತಾರೆ. ದಿನ ಬೆಳಗಾದ್ರೆ ಅದೇ ಸಿದ್ರಾಮುಲ್ಲಾ ಖಾನ್. ಅಂತ ಒಬ್ಬ ನಾಯಕ ಆಗಿ ಅವ್ರು ಯಾವ ರೀತಿ ಬೆಳೆದು ಬಂದ್ರು ಅನ್ನೋ ಒಂದು ಜರ್ನಿಯನ್ನ ನಾವು ಡಾಕ್ಯುಮೆಂಟ್ ಮಾಡಿದ್ವಿ ಅಂತಂದ್ರೆ ಒಂದು ಜೀವನ ಹೆಂಗಾಗಕ್ ಸಾಧ್ಯ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ಷೇತ್ರಕ್ಕೆ ಬಂದು ಆ ಕ್ಷೇತ್ರದ ಮೇರು ಸ್ಥಾನವನ್ನ ಅಲಂಕಾರ ಮಾಡೋದು, ಹಾಗೆ ಅದನ್ನ ಸಂಭಾಳಿಸ್ಕೊಂಡು ಹೋಗೋದು ಇರತ್ತಲ್ಲ, ಅದನ್ನ ನಾನು ಮುಂಬರುವಂತಹ ಯಾವ್ದಾದ್ರು ಒಂದಷ್ಟು ಎಪಿಸೋಡ್ಸ್ ನಲ್ಲಿ, ಇನ್ಫ್ಯಾಕ್ಟ್ ನನಗೆ ನ್ಯೂಸ್ ಸೆನ್ಸ್ ನಲ್ಲಿ ಒಂದು ಆಸೆ ಇದೆ ಆಯ್ತಾ, ಒಂದು ಪ್ಲೇ ಲಿಸ್ಟ್ ಮಾಡ್ಬೇಕಂತ ಆಸೆ ಇದೆ. ಈ ದೇಶ ಕಂಡಂತಹ ಪ್ರಮುಖ ರಾಜಕೀಯ ನಾಯಕರನ್ನ ಇರಬಹುದು ಅಥವಾ ಸೆಲೆಬ್ರಿಟಿ ಅಂತ ಕರೆಯೋಣ, ಅವರೆಲ್ಲರ ಲೈಫ್ ಜರ್ನಿಯನ್ನ ಡಾಕ್ಯುಮೆಂಟ್ ಮಾಡಬೇಕು ಅನ್ನುವಂಥದ್ದು ಈ ಚಾನೆಲ್ನ ಒನ್ ಆಫ್ ದ ಡ್ರೀಮ್ಸ್ ನಂದು. ಸೊ ಅದನ್ನ ಇನ್ನ ಚಂದ ಮಾಡಿ ನೀಟಾಗಿ ಯಾವಾಗ ಮಾಡೋಕ್ಕಾಗುತ್ತೋ ಅವಾಗ ಮಾಡ್ತೀನಿ. ಆದ್ರೆ ಸಿದ್ದರಾಮಯ್ಯ ಅವರನ್ನ ಒಬ್ಬ ರಾಜಕೀಯ ವ್ಯಕ್ತಿ ಅನ್ನೋದ್ರ ಹೊರತಾಗಿ ವಿಶ್ಲೇಷಣೆ ಮಾಡಿದ್ರೆ, ಅವರ ಜೀವನ ಗಾಥೆಯನ್ನ ನೋಡಿದಾಗ ಸೆಲ್ಫ್ ಮೇಡ್ ಮ್ಯಾನ್, ಇದರಲ್ಲಿ ಡೌಟೇ ಇಲ್ಲ.
ಹಾಗೆ ಸಿದ್ಧಾಂತಕ್ಕೆ ಬದ್ಧ ಆಗಿ ಇದ್ಕೊಂಡು ಅವರು 3 ಸತಿ ಪಕ್ಷದಲ್ಲಿ ಆ ಕಡೆ ಈ ಕಡೆ ಆದ್ರೂ ಸಹ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ನೋಡಿದ್ವಿ ಅಂತಂದ್ರೆ ಆ ವ್ಯಕ್ತಿ ಸಿದ್ಧಾಂತವನ್ನ ಬಿಟ್ಟು ಹೋಗಿಲ್ಲ. ಆದ್ರೆ ನನಗೆ ಪರ್ಸನಲಿ ಹೇಳ್ತಿರೋದು, ನನಗೆ ಅವರ ಮೇಲೆ ಒಂದ್ ಸ್ವಲ್ಪ ಬೇಜಾರು ಕೋಪ ಎಲ್ಲ ಇರೋದು ಅಂತಂದ್ರೆ ಈ ಟರ್ಮ್ ನಲ್ಲಿ ಆ ಭ್ರಷ್ಟಾಚಾರ ಅನ್ನೋದನ್ನ ಪೀಕ್ ತಗೊಂಡು ಹೋದ್ರು ಸಹ ಅವರದೇ ಸುತ್ತಮುತ್ತಲವರು ಅವ್ರು ಯಾಕೆ ಏನನ್ನೂ ಮಾತಾಡದ್ದೆ ಲಾಸ್ಟ್ ಟರ್ಮ್ ಹೆಂಗು ಚಲೇಗ ಅನ್ನೋ ತರದಲ್ಲಿ ಇದ್ರ ಅದೊಂದು ನೋಡಿದಾಗ ಇವರೇನಾ ಸಿದ್ದರಾಮಯ್ಯ ಒಂದು ಕಾಲದಲ್ಲಿ ಹೈಯೆಸ್ಟ್ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಹಾಗೆ ಒಂದು ಒಳ್ಳೆ ನಾಯಕ ಅಂತ ಹೆಸರನ್ನ ತೆಗೆದುಕೊಂಡು ಭಾಗ್ಯಗಳ ಸರ್ದಾರ ಅಂತ ಕರೆಸ್ಕೊಂಡ್ರು. ಕಡೆ ವ್ಯಕ್ತಿಗೂ ಕೂಡ ರೀಚ್ ಆಗಿರುವಂತಹ ಸಿದ್ದರಾಮಯ್ಯ ಅವರು ಈ ಟರ್ಮ್ ಅಲ್ಲಿ ಏನೇನು ಮಾಡ್ಕೊಂಡು ಬಂದ್ರು ಅಥವಾ ಮಾಡಕ್ ಬಿಟ್ರು ಭ್ರಷ್ಟಾಚಾರದಲ್ಲಿ ಮೂಡಾವನ್ನು ಸೇರಿದ ಹಾಗೆ ಅದೆಲ್ಲದನ್ನ ನೋಡಿದಾಗ ನನಗೆ ಜೊತೆಗೆ ಅದು ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇನ್ನೊಬ್ಬರನ್ನ ಹಳಿಬೇಕಂತ ಇಲ್ಲ. ನಾನು ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತೀನಿ ನೋಡಿ, ನಾನು ಪ್ರೋ ಹಿಂದೂ ಅಂದ ತಕ್ಷಣ ಆಂಟಿ ಮುಸ್ಲಿಂ ಆಂಟಿ ಕ್ರಿಶ್ಚಿಯನ್ ಅಂತ ಅಲ್ಲ. ಹಾಗೆ ಸಿದ್ದರಾಮಯ್ಯ ಅವರು ಎಲ್ಲರ ಪರವಾಗಿಯೇ ಗುರುತಿಸಿಕೊಂಡು ಅಹಿಂದ ನಾಯಕ ಅಂತ ಕರೆಸ್ಕೊಂಡಿದ್ರು ಕೂಡ ಎಲ್ಲರ ಪರವಾಗಿ ಇದ್ರು ಅವರು. ಆದ್ರೆ ಅದರ ಏನು ಪದೇ ಪದೇ ಒಂದಷ್ಟು ಸ್ಟೇಟ್ಮೆಂಟ್ ಕೊಡೋದಿದೆ ಅಲ್ಲ ಹಿಂದುತ್ವದ ಕುರಿತಾಗಿ, ನನಗದು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಒಂದನ್ನ ಹಳಿದು ನೀವು ಇನ್ನೊಂದರ ಶ್ರೇಷ್ಠತೆಯನ್ನ ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಇದು ನನ್ನ ವೈಯಕ್ತಿಕವಾಗಿರುವಂತಹ ಬೇಸರ ಅವರ ಮೇಲೆ. ಒಂದು ಭ್ರಷ್ಟಾಚಾರವನ್ನ ತಡೆಗಟ್ಟದ್ದೇ ಇರೋದು, ತಾಕತ್ತಿದ್ರೂ ಕೂಡ ತಡೆಗಟ್ಟದ್ದೇ ಇರೋದು. ನೆಕ್ಸ್ಟ್ ಅನವಶ್ಯಕವಾಗಿ ಹಿಂದುತ್ವ ಅನ್ನೋದನ್ನ ಬಿಜೆಪಿ ಏನ್ ಪೋಟ್ರೆ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಮಾತಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದುತ್ವವನ್ನ ಅಲ್ಲಗಳೆಯೋದಿದೆ ಅಲ್ಲ, ದಿಸ್ ಐ ಡಿಸ್ಲೈಕ್ ಇನ್ ಸಿದ್ದರಾಮಯ್ಯ. ಆದ್ರೆ ಆ ವ್ಯಕ್ತಿ ಕಳೆದ 8 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಏನೇನನ್ನ ಮಾಡಬಹುದಿತ್ತು ಈ ಟರ್ಮ್ ಅಲ್ಲಿ ಡೆಫಿನೆಟ್ಲಿ ಹಿ ಹ್ಯಾಸ್ ಫೇಲ್ಡ್ ಆಸ್ ಸಿಎಂ. ಕೆಲವು ಜನ ನಂಗೆ ಕೇಳ್ತಿರ್ತಾರೆ, ಓ ಸಿದ್ದರಾಮಯ್ಯ, ನಾ ಯಾವಾಗಾದ್ರೂ ನರೇಂದ್ರ ಮೋದಿ ಅವರನ್ನ ಕ್ರಿಟಿಸೈಸ್ ಮಾಡಿದ ತಕ್ಷಣ ಏನ್ ಸಿದ್ದರಾಮಯ್ಯ ಸಾಚಾನ ಮತ್ತೊಂದ ಮರ್ದೊಂದ. ಅರೆ, ನಾವ್ ಯಾರನ್ನ ಅಕೌಂಟೆಬಿಲಿಟಿಗೆ ತಗೊಳ್ತೀವಿ ಅಂತಂದ್ರೆ, ನಾನು ನರೇಂದ್ರ ಮೋದಿ ಅವರನ್ನ ಯಾಕೆ ಅಕೌಂಟೆಬಿಲಿಟಿಗೆ ತಗೊಳ್ತೀನಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಸಿಎಂ ಆಗಿದ್ದಾಗ ಏನೇನ್ ಪ್ರಾಮಿಸ್ ಮಾಡಿದ್ರಲ್ಲ, ನಾನು PM ಆಗಿದ್ದಾಗ ಹಿಂಗೆಲ್ಲ ಮಾಡ್ತೀನಿ. ನಾನು ನರೇಂದ್ರ ಮೋದಿ ಅವರಿಗೆ ಫಸ್ಟ್ ಟೈಮ್ ವೋಟ್ ಕೊಟ್ಟಿದ್ದು ಅವ್ರು ಸಿಎಂ ಆಗಿದ್ದಾಗ ಏನೇನ್ ಮಾತಾಡ್ತಾ ಇದ್ರಲ್ಲ, ಅವ್ರ ಒಳಗಡೆ ಇರುವಂತಹ ಫೈರ್ ಇತ್ತಲ್ಲ, ದೇಶವನ್ನ ಎಷ್ಟು ಬೆಟರ್ ಮಾಡ್ತೀನಿ ಅನ್ನೋ ತರದ ಪ್ರಾಮಿಸ್ ಅನ್ನ ಕೊಟ್ಟಿದ್ರಲ್ಲ, ಅದನ್ನೇ ಇವಾಗ ನಿಂತ್ಕೊಂಡು ನೋಡಿದಾಗ ಈ ಮನುಷ್ಯನೇ ಆ ಮನುಷ್ಯನ ಅನ್ನೋ ತರದಲ್ಲಿ ಭ್ರಮ ನಿರಸನ ಆಗ್ಬಿಡತ್ತೆ. ಸೊ ನಾವು ಯಾರನ್ನ ಇಷ್ಟಪಟ್ಟಿರ್ತೀವೋ ಅವರನ್ನೇ ಅಕೌಂಟೆಬಿಲಿಟಿಗೆ ತಗೊಳ್ಬೇಕಾಗಿರೋದು. ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಮಾತೇ ಆಡೋದಿಲ್ಲ ಯಾವತ್ತು ಅಂತ ಹೇಳ್ತಾ ಇದ್ರು ಕೆಲವು ಜನ. ಕೆಲವು ಸತಿ ನಾನು DK ಅವರನ್ನ ಕ್ರಿಟಿಸೈಸ್ ಮಾಡಿದ್ದೀನಿ ಪಾಯಿಂಟ್ ವೈಸ್. ಸಿದ್ದರಾಮಯ್ಯ ಅವರ ಬಗ್ಗೆ ಕ್ರಿಟಿಸೈಸ್ ಮಾಡಬೇಕು ಅಂತಂದ್ರೆ ನಾನು ಅವರ ವ್ಯಕ್ತಿತ್ವದಿಂದ ತೀರಾ ಪ್ರಭಾವಿತ ಆಗಿರ್ಬೇಕು. ನಾನು ಅವ್ರನ್ನ ಒಬ್ಬ ನಾಯಕ ಆಗಿ ಅಥವಾ ರಾಜಕೀಯದಲ್ಲಿ ಹೇಗೆ ಬಂದಿದ್ದಾರೆ ಅನ್ನೋದನ್ನ ಶ್ಲಾಘನೆ ಮಾಡ್ತೀನಿ ವಿನಃ ಸಿದ್ಧಾಂತದ ಪ್ರಕಾರ ಅವರು ನನಗೆ ರಿಲೇಟಬಲ್ ಆಗಿರ್ಲಿಲ್ಲ. ರಿಲೇಟಬಲ್ ಅಲ್ಲ ಅಂದ ತಕ್ಷಣ ಒಬ್ಬರನ್ನ ದ್ವೇಷ ಮಾಡೋದನ್ನ ನಾನು ಯಾವತ್ತಿಗೂ ಕೂಡ ಒಪ್ಪೋದಿಲ್ಲ. ಸೊ ಸಿದ್ದರಾಮಯ್ಯ ಅವರು ಈ ಒಂದು ಟರ್ಮ್ ಅಲ್ಲಿ ಜೊತೆಗೆ ಇವರದ್ದು ಮತ್ತೆ DK ನಡುವಿನ ಗುದ್ದಾಟ ಅನ್ನುವಂಥದ್ದಿದೆ ಅಲ್ಲ, ಅದು ನನಗೆ ಒಂದ್ ಸ್ವಲ್ಪ ಅಸಹ್ಯ ಅನಿಸ್ತಿತ್ತು. ಹಾಗೆ ನೋಡಿ, ಸಿದ್ದರಾಮಯ್ಯ ಅವರಿಗೆ ಬಹುಶಃ ಇದು ನನ್ನ ಅಸಂಪ್ಷನ್ ಆಯ್ತಾ, DK ಅವರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಅವರ ಬಣದವರು ಮುಖ್ಯಮಂತ್ರಿ ಪದವಿಯಿಂದ ಇವ್ರನ್ನ ಕೆಳಗಡೆ ಇಳಿಸಿ DK ಮಾಡ್ತೀವಿ ಅನ್ನೋ ತರದ ಒಂದಷ್ಟು ಕುಮ್ಮಕ್ಕು ಅನ್ನೋದನ್ನ ಪ್ರಚುರ ಪಡಿಸಿರ್ಲಿಲ್ಲ ಅಂತಂದ್ರೆ ಬಹುಶಃ ಸಿದ್ದರಾಮಯ್ಯ ಕೂಡ ನಾನ್ ಗದ್ದುಗೆ ಬಿಟ್ಟು ಇಳಿಯಲ್ಲ ಅನ್ನೋ ತರದ ಹಠಕ್ಕೆ, ಒಳಹಠ ಅನ್ನುವಂಥದ್ದು ಏನಿತ್ತಲ್ಲ ಅದಕ್ಕೆ ಹೋಗ್ತಾ ಇರ್ಲಿಲ್ವೇನೋ. ಬಟ್ ಎನಿವೇಸ್, ಯಾವ ರೀತಿಯಲ್ಲಿ ಇದು ಮುಗುತ್ತಲ್ಲ, ತೀರಾ ಗಲೀಜಾಗಿ ಇಬ್ರು ಕಿತ್ತಾಡ್ಕೊಂಡು 2 ಬಣ ಸಪರೇಟ್ ಆಗಿ ಅದನ್ನ BJP ಇನ್ಯಾವುದೋ ತರದಲ್ಲಿ ತೋರ್ಸೋಕ್ ಹೋಗಿ ಆಲ್ರೆಡಿ ಕರ್ನಾಟಕ ಏನು ಸಾಲದಲ್ಲಿ ಮುಳುಗ್ ಹೋಗಿದೆ. ಅದ್ರ ನಡುವೆ ಆಡಳಿತ ಪಕ್ಷದ ಒಳಗಡೆನೆ ಕಿತ್ತಾಟ ಆಗಿ ಅಸಹ್ಯ ಆಗಿತ್ತು ಅಂತಂದ್ರೆ ಅದು ಅವರಿಗೇನು ಪ್ರಾಬ್ಲಮ್ ಆಗಲ್ಲ, ಕರ್ನಾಟಕದ ಜನತೆಗೆ ಆಗತ್ತೆ. ಸಿದ್ದರಾಮಯ್ಯ ಅವರನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ನಂಬಿ ಯಾರು ಅಭಿವೃದ್ಧಿಯ ಪರವಾಗಿ ಇವರು ಕೆಲಸ ಮಾಡ್ತಾರೆ, ಯಾಕೆಂತಂದ್ರೆ ಕಳೆದ ಟರ್ಮ್ ಅಲ್ಲಿ BJP ಮಾಡಿರೋ ಕರ್ಮಕಾಂಡ ಎಲ್ರಿಗೂ ನೆನಪಿದೆ. ಸ್ಟೇಟ್ ಲೆವೆಲ್ BJP ಅಂತೂ ಹೋಪ್ಲೆಸ್, ಸೆಂಟ್ರಲ್ ಅಲ್ಲೇನೋ ಬಾರಿ ಮಾಡ್ತಾ ಇದೆ ಅಂತ ಅಲ್ಲ, ಬಟ್ ಅವ್ರು ಎಲೆಕ್ಷನ್ ಗೆಲ್ತಿದ್ದಾರೆ, ಅದಕ್ಕೆ ಮೆಚ್ಚಬೇಕು. ಸೊ ಹಂಗಿರೋವಾಗ ಈ ಒಂದು ಗಲೀಜಾಗಿ ಎಂಡ್ ಆಗತ್ತೆ. ಅವರೊಬ್ಬ ಹಿರಿಯ ನಾಯಕನಾಗಿ ಆಯ್ತಪ್ಪ ಹೈಕಮಾಂಡ್ ಹೇಳಿದೆ, ನಾನು ರಾಜಕೀಯದಿಂದ ಅಂದ್ರೆ ಎಲೆಕ್ಷನ್ ನಿಂದ ದೂರ ಉಳಿತೀನಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ನಿಲುವಂತೆ. ಅಂದ್ರೆ ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಸಾಯೋ ಕೊನೆ ದಿನದವರೆಗೂ ನನಗೆ ಆ ರೀತಿಯಲ್ಲಿ ರಾಜಕಾರಣದಲ್ಲೇ ಇರಬೇಕು, ಅಧಿಕಾರದಲ್ಲೇ ಇರಬೇಕು ಅಂತ ಇಲ್ಲ ಅನ್ನುವಂಥದ್ದು ಅವರ ನಿಲುವಂತೆ.
ಹಾಗೆ ಅದರ ಅರ್ಥ ಒಬ್ರು ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇಲ್ಲ ಅಂದ ತಕ್ಷಣ ರಾಜಕೀಯದಿಂದ ಅವ್ರು ನಿವೃತ್ತಿ ಆದ್ರು ಅಂತಾನೂ ಅಲ್ಲ. ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಇರಲ್ಲ, ಅಥವಾ ಅಧಿಕಾರವನ್ನ ಸೆಂಟರ್ ಆಗಿ ಇಟ್ಕೊಂಡು ಪೊಲಿಟಿಕ್ಸ್ ಅಲ್ಲಿ ಇರೋದಿಲ್ಲ. ಈಗ ಪಕ್ಷದ ಏನಾದ್ರೂ ಒಂದಷ್ಟು ಮಾರ್ಗದರ್ಶನವನ್ನ ಮಾಡೋದ್ರಿಂದ ಹಿಡಿದು ಆ ರೀತಿಯಲ್ಲಿ ಇರಬಹುದು. ಅಂಡ್ ಡೆಫಿನೆಟ್ಲಿ ಫಾರ್ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಈಸ್ ಅ ಹ್ಯೂಜ್ ರಿಸೋರ್ಸ್. ಸೊ ಇದು ಸಿದ್ದರಾಮಯ್ಯ ಅವರ ಮುಗಿದ ಪರ್ವ ಅನ್ನೋದಾದ್ರೆ, ಅವರಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಪಕ್ಷದ ನಾಯಕರು ಹೇಗೆ ನಿಂತ್ಕೋಬೇಕಲ್ಲ, ನೀವು ಕಾಂಗ್ರೆಸ್ ಅನ್ನ ಡಿಸ್ಲೈಕ್ ಮಾಡಿದ್ರು ಸಹ 2 ನಾಯಕರು ನಿಂತ್ಕೊಂಡು ಆ ರೀತಿ ಆಗಿರುವಂತಹ ಒಂದು ವೆರಿ ಮೆಚ್ಯೂರ್ಡ್ ಬಿಹೇವಿಯರ್ ಅನ್ನ ಮಾಡಿದಾಗ ಖುಷಿ ಆಗುತ್ತೆ. ನನಗಂತೂ ಖುಷಿ ಆಯ್ತು. ಅದು ಅವರ ಸ್ಥಾನಕ್ಕೆ ಗೌರವ ಕೊಟ್ಟು, ಅವರ ಏನು ವಯಸ್ಸಿಗೆ ಗೌರವ ಕೊಟ್ಟು, DK ಕಾಲಿಗೆ ನಮಸ್ಕಾರ ಮಾಡಿ ಇಬ್ರು ಹಗ್ ಮಾಡ್ಕೊಂಡಿದೆ ಅಲ್ಲ, ಅದೊಂದು ಮೊಮೆಂಟ್. ಸೊ ಮುಂಬರುವಂತಹ ದಿನಗಳಲ್ಲಿ ಬಹುತೇಕ ಖಚಿತವಾಗಿರುವಂತಹ DK ಅವರು ಯಾವ ರೀತಿಯ ಮುಖ್ಯಮಂತ್ರಿ ಆಗಬಹುದು ಅನ್ನೋದು ಕೂಡ ಪ್ರಶ್ನೆ. ಈ ಕೆಲವು ಜನ ಯಾರು ಬಿಜೆಪಿಯವರು ಸಿದ್ದರಾಮಯ್ಯ ಅವರನ್ನ ಅಲ್ಲಗಳಿಬೇಕು, ಯಾಕೆಂತಂದ್ರೆ ಅವರು ಅಹಿಂದ ನಾಯಕ, ಹಿಂದುತ್ವದ ವಿರೋಧ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ DK ಅವರನ್ನ ಬಾರಿ ಫೇವರ್ ಮಾಡ್ತಿದ್ರು ಇಂಡೈರೆಕ್ಟ್ ಆಗಿ. ಬಿಜೆಪಿ ಕೆಲವೊಂದಷ್ಟು IT ಸೆಲ್ಲು, ಟ್ವಿಟರ್ ನಲ್ಲಿ ಕೆಲವೊಂದಷ್ಟು ಚಮಚ ಪೇಜ್ಗಳೇ ಇದಾವೆ ಹಿಂಗಿದ್ ಮಾಡಕ್ಕೆ. ಹಾಗೆ DK ಅವರು ಕೂಡ ಒಂದ್ ಸ್ವಲ್ಪ ಸಾಫ್ಟ್ ಹಿಂದುತ್ವ ಪರವಾದಿಯಾಗಿ ಮಾಡ್ತಾ, ಅಂದ್ರೆ ದೇವಸ್ಥಾನಕ್ಕೆ ಹೋಗೋದನ್ನ ಧೈರ್ಯವಾಗಿ ಹೇಳ್ಕೊಡ್ತಿದ್ರು, ಪೂಜೆ ಮಾಡೋದನ್ನ, ಇನ್ಫ್ಯಾಕ್ಟ್ RSS ನ ಗೀತೆಯನ್ನ ಸಹ ಹಾಡ್ಬಿಟ್ಟಿದ್ರು. ಇದೆಲ್ಲ ನೋಡಿದಾಗ ಕೆಲವು ಜನರಿಗೆ ಈ ಮನುಷ್ಯ ಏನಾದ್ರು ನೋಟಿಸ್ ಪೀರಿಯಡ್ ಅಲ್ಲಿ ಇದಾರ, ಇವರು ಬಿಜೆಪಿಗೆ ಏನಾದ್ರು ಬಂದ್ಬಿಡ್ತಾರ ಅನ್ನೋ ತರದಲ್ಲಿ ಕೆಲವು ಜನ ಕೆಲವೊಂದಷ್ಟು ಸ್ಪೆಕ್ಯುಲೇಷನ್ಸ್ ಅನ್ನ ಮಾಡ್ತಾ ಇದ್ರು. ಬಟ್ ನನ್ನ ಇವತ್ತಿನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಹಾಗೆ DK ಅವರ ಪ್ಯಾಟರ್ನ್ ಅನ್ನ ನೋಡ್ಕೊಂಡು ಬಂದ್ರೆ, DK ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಹಾಗೆ ಆ ಒಂದು ಪಕ್ಷಕ್ಕೆ ಭಯಂಕರ ನಿಷ್ಠೆಯನ್ನ ಹೊಂದಿರುವಂತಹ ವ್ಯಕ್ತಿ. ನೋಡಿ, DK ಅವರ ಹಿನ್ನೆಲೆ ಏನಿದೆ ಅಲ್ಲ, ಅವರು ಯಾವುದ್ರ ಮೂಲಕ ರಾಜಕೀಯಕ್ಕೆ ಎಂಟರ್ ಆದ್ರು, ರಾಜಕೀಯಕ್ಕಿಂತ ಮುಂಚೆ ಅವರು ಏನಾಗಿದ್ರು, ಅದೆಲ್ಲದ್ರ ಬಗ್ಗೆ ನನಗೆ ಆಬ್ಜೆಕ್ಷನ್ ಇದೆ. ಹಾಗೆ ಇವತ್ತಿಗೂ ಸಹ ಅವರ ರಾಜಕೀಯ ಅನ್ನುವಂಥದ್ದು ಸೆಕೆಂಡರಿ ಪ್ರಯಾರಿಟಿ ಆಗ್ಬಿಟ್ಟು ರಾಜಕೀಯಕ್ಕೆ ಬಂದು ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು ಅನ್ನೋ ತರದಲ್ಲಿ ಇದೆ. ಹಾಗೆ ಕೆಲವೊಂದಷ್ಟು ಓಪನ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರಲ್ಲ ಅವರು, ನನ್ನ ಮಕ್ಕಳನ್ನ ನಾನು ಓದಿಸಿರೋದೆ, ನನ್ನ ಹತ್ರ ಇರೋ ಪ್ರಾಪರ್ಟಿ ಮ್ಯಾನೇಜ್ ಮಾಡಕ್ಕೆ, ನನ್ನ ಅಗೇನಿಸ್ಟ್ ಇರೋ ಕೇಸಸ್ ಅನ್ನ ಹೋರಾಡಕ್ಕೆ, ನನ್ನ ಮಗನ್ನ ಲಾಯರ್ ಮಾಡ್ತೀನಿ ಅನ್ನೋ ತರದಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡೋದಿದೆಲ್ಲ ನನಗದು ಇಷ್ಟ ಆಗೋದಿಲ್ಲ, ಪರ್ಸನಲಿನೂ ಇಷ್ಟ ಆಗೋದಿಲ್ಲ. ಹಾಗೆ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಹಾಗಿರಬಾರ್ದು ನನ್ನ ಪ್ರಕಾರ. ಆದ್ರೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ನಾಯಕನಾಗಿ ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ, ಆ ಮನುಷ್ಯನಿಗೆ ಸಿದ್ಧಾಂತಕ್ಕಿಂತನೂ ಜಾಸ್ತಿ ಭಯಂಕರ ಸ್ಟ್ರಾಟಜಿ ಇದೆ. ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂತಂದ್ರೆ, ನೋಡಿ, ಅಮಿತ್ ಶಾ ನಾನು ಇದನ್ನ ಹೇಳಲೇಬೇಕಾಯ್ತಾ, ಇಡೀ ಭಾರತದ ರಾಜಕಾರಣದಲ್ಲಿ ಕ್ಯಾಟಗರಿ ವೈಸ್ ನೋಡಕ್ ಹೋದ್ರೆ ಸುಮಾರು ಜನ ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಈಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದೊಂದು ಕ್ಯಾಟಗರಿ, ಅಲ್ಲಿ ಹೊಲಸು ರಾಜಕಾರಣ ಇಲ್ಲ, ಅವ್ರದ್ದು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ತರದ ನೀಚ ಮನಸ್ಥಿತಿಯ ರಾಜಕಾರಣಿ ಆಗಿರ್ಲಿಲ್ಲ ಅವರು. ಹಾಗೆ ನರೇಂದ್ರ ಮೋದಿಯ ಒಂದು ಕ್ಯಾಟಗರಿ ಬರುತ್ತೆ, ಜನರನ್ನ ಹೆಂಗೆ ಮೆಸ್ಮರೈಸ್ ಮಾಡಬೇಕು, ಹೆಂಗೆ ಹೇಳಿ ನಂಬಿಸ್ಬಿಡ್ಬೇಕು, ಜನರ ನರ್ವನ್ನ ಟಚ್ ಮಾಡೋದಿದೆ ಅಲ್ಲ, ಎಮೋಷನ್ಸ್ ಅನ್ನ ಟ್ಯಾಪ್ ಮಾಡೋದಿದೆ ಅಲ್ಲ, ಅದು ನರೇಂದ್ರ ಮೋದಿ ಅವರಿಗೆ ಚಂದ ಗೊತ್ತು. ಆದ್ರೆ ಅಮಿತ್ ಶಾ ಅನ್ನೋ ವ್ಯಕ್ತಿತ್ವ ಇದೆ ಅಲ್ಲ, ದಟ್ ಈಸ್ ವೆರಿ ಎಕ್ಸ್ಕ್ಲೂಸಿವ್. ನಾನ್ ಯಾಕೆ ಅಮಿತ್ ಶಾ ವ್ಯಕ್ತಿತ್ವ ಎಕ್ಸ್ಕ್ಲೂಸಿವ್ ಅನ್ನೋದನ್ನ ಹೇಳ್ತೀನಿ ಅನ್ನೋದನ್ನ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಯಾವಾಗ ನಾವು ಈ ರಾಜಕೀಯ ನಾಯಕರ ಸೆಲೆಬ್ರಿಟಿಯ ಡಾಕ್ಯುಮೆಂಟರಿಯನ್ನ ಮಾಡ್ತೀವಿ. ಎಕ್ಸೆಪ್ಷನ್ ಹೇಳ್ತಿಲ್ಲ ನಾನು. ಅಮಿತ್ ಶಾ ಅನ್ನುವಂತಹ ಒಬ್ಬ ಕಿಂಗ್ ಮೇಕರ್ ಯಾಕೆ ರಾಜಕೀಯದಲ್ಲಿ ಎಕ್ಸ್ಕ್ಲೂಸಿವ್ ಅನ್ನೋದನ್ನ ಹೇಳ್ತೀನಿ. ಅಂತ ಅಮಿತ್ ಶಾ ಅವರ ಎಲ್ಲಾ ಸ್ಟ್ರಾಟಜಿಗೂ ಬಗ್ಗದ್ದೇ ಇರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ನನ್ನ ಪ್ರಕಾರ ಅದು DK ಶಿವಕುಮಾರ್. ಇಫ್ ಯು ರಿಮೆಂಬರ್, ಈಗಲ್ಟನ್ ರೆಸಾರ್ಟ್ ಆಪರೇಷನ್ ಕಮಲ ಮಾಡಕ್ ಹೋದಾಗ ಇವ್ರ ಮೇಲೆ ಏನೇನಾಯ್ತು, ಆ ನಂತರದಲ್ಲಿ DK ಅವರಿಗೆ ಇಡೀ ರೇಡ್ ನೋಡಿ. DK ಅವ್ರು ಏನ್ ಕ್ಲೀನ್ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರನ್ನ ಬಗ್ಗಿಸ್ಬೇಕು ಅಂತ ಬಿಜೆಪಿಯ ನಾರ್ಮಲ್ ಸ್ಟ್ರಾಟಜಿ ಏನೇನಿದೆ ಅಲ್ಲ, ಬಿಜೆಪಿ ಬಗ್ಸತ್ತೆ ಹಂಗೆ. ಬಟ್ ಅದು ಎಲ್ಲದ್ರ ಹೊರತಾಗಿ ಮನುಷ್ಯ ಇವತ್ತಿಗೂ ಅಲ್ಲೇ ಇದ್ದಾರೆ ಅಂತಂದ್ರೆ, ಈ ಮನುಷ್ಯನೂ ಕೂಡ ಅಂತ ರಾವಣನ ಮೈಂಡ್ ಸೆಟ್ ಅನ್ನ ಹೊಂದಿರೋರೆ ಬುದ್ಧಿವಂತಿಕೆಯಲ್ಲಿ, ಸ್ಟ್ರಾಟಜಿಯಲ್ಲಿ. ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಅಥವಾ ಇವಾಗ ಕಾಂಗ್ರೆಸ್ಸಿನ ಪುನರುತ್ಥಾನ ಏನಾದ್ರು ಆಗ್ಬೇಕು ಅಂತಂದ್ರೆ, ಯಾಕೆಂದ್ರೆ 2-3 ರಾಜ್ಯದಲ್ಲಿ ಉಳಿದಿರೋದು ಕಾಂಗ್ರೆಸ್ ಅಷ್ಟೇ, ಆಲ್ಮೋಸ್ಟ್ ಗಾನ್. ಕಾಂಗ್ರೆಸ್ ಮುಕ್ತ ಭಾರತ ಆಲ್ಮೋಸ್ಟ್ ಆಗೋಗಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಇಟ್ಕೊಂಡು ಅದರ ಮೂಲಕ ಸ್ಟ್ರಾಟಜಿಯನ್ನ ಚೇಂಜ್ ಮಾಡಿ ಜನರೇಷನಲ್ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ, DK ತರದ ವ್ಯಕ್ತಿತ್ವದವರು ಅಥವಾ ಅವರು ದುಡ್ಡಿನ ಬಲ ಇದೆ, ಕೆಲಸ ಮಾಡಿಸೋ ಬಲ ಇದೆ, ಅದಕ್ಕೆ ಏನು ಮಾಡ್ಬೇಕು ಆ ಮನುಷ್ಯ ಅದನ್ನ ಮಾಡ್ತಾರೆ. ಕ್ಲೀನ್ ರಾಜಕಾರಣ ಅಲ್ಲ ಎಕ್ಸ್ಪೆಕ್ಟ್ ಮಾಡೋದಲ್ಲ. ಬಂಡೆ ಅಂತ ಅವ್ರನ್ನ ಯಾಕೆ ಕರೀತಾರಲ್ಲ, ದರ್ ಇಸ್ ಅ ರೀಸನ್.
ಸೊ ಈ ಥರದ ವ್ಯಕ್ತಿತ್ವದ DKಶಿ ಜೊತೆಗೆ ಅವರು ಮುಂಬರುವಂತಹ ದಿನಗಳಲ್ಲಿ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಸಹ ಟಚ್ ಮಾಡಿ ಕನ್ಸಾಲಿಡೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಾಫ್ಟ್ ಹಿಂದುತ್ವವನ್ನ ಪ್ರಮೋಟ್ ಮಾಡಿಸ್ಕೊಳ್ತಾ ಇರೋದು. ನಾನು ಇದು ತಪ್ಪು ಸರಿ ಏನು ಹೇಳೋದಿಲ್ಲ, ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ರಿಲಿಜಿಯಸ್ ಆಗಿ ಅವರ ರಿಲಿಜಿಯಸ್ ಇದನ್ನ ಪ್ರಾಕ್ಟೀಸ್ ಮಾಡೋದು ತಪ್ಪು ಅಲ್ವೇ ಅಲ್ಲ. ಅದ್ರ ಮೇಲೆ ಹೊಲಸು ರಾಜಕೀಯ ಮಾಡಬಾರ್ದು. ಹಿಂದೂ ವರ್ಸಸ್ ಮುಸ್ಲಿಂ, ಹಿಂದೂ ವರ್ಸಸ್ ಕ್ರಿಶ್ಚಿಯನ್ ಅಥವಾ ಬ್ರಾಹ್ಮಣ ವರ್ಸಸ್ ಶೂದ್ರ ಹಿಂಗಿದ್ ಮಾಡಕ್ ಹೋಗ್ಬಾರ್ದು. ನಿಮ್ದು ಏನಿದೆ, ನಿಮ್ಮ ಐಡೆಂಟಿಟಿ ಏನಿದೆ ಕ್ಲಿಯರ್ ಆಗಿ ಆನೆಸ್ಟ್ ಆಗಿ ತೋರಿಸ್ಕೊಡಿ. ಹಾಗೆ ನೀವು ಒಂದು ರಾಜಕೀಯ ವ್ಯಕ್ತಿ ಆದ್ಮೇಲೆ ನಿಮ್ಗೆಲ್ಲರೂ ಸಮಾನ. ಸರಿಯನ್ನ ಸರಿಯಾಗಿ ನೋಡಿ, ತಪ್ಪನ್ನ ತಪ್ಪಾಗಿ ನೋಡಿ. ಅಲ್ಲಿ ನಾಟಕ ಮಾಡಕ್ ಹೋಗ್ಬೇಡಿ ಅಂತ ಒಂದು ನಿಟ್ಟಿನಲ್ಲಿ. ಜೊತೆಗೆ ಇವಾಗ ಒಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ DKಶಿ ಅವರಿಗೆ ಅಂತಂದ್ರೆ, ಅವರು ಮೊದಲು CM ಆಗಿ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇವಾಗ ಸಿದ್ದರಾಮಯ್ಯ ಅವರಿಗೆ ಅವರ ಕೆಲವೊಂದಷ್ಟು ಆಪ್ತ ಬಣದವರೇ ಕೋಪ ಮಾಡ್ಕೊಂಡಿದ್ದು ಅಥವಾ ಬೇಜಾರು ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ಹೆಸರಿಗೆ ಮಾತ್ರ ಇವರು ಅಹಿಂದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರು. ಬಟ್ ಕೊನೆ ಪಕ್ಷ ತಾವು ಯಾವ ಒಂದು ಕಮ್ಯುನಿಟಿಯಿಂದ ಬರ್ತಾರೆ, ಕುರುಬರಿಂದ, ಅವರಿಗೂ ಸಹ ಏನು ಫೇವರ್ ಮಾಡಿಲ್ಲ ಅನ್ನೋ ತರದಲ್ಲಿ ಅದೇ ಕಮ್ಯುನಿಟಿ ಅವರು ಬೇಜಾರು ಮಾಡ್ಕೊಳ್ತಾರೆ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ, ಒಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಸೆಟ್ ಮಾಡಾದಾಗ ಅದನ್ನ ಮತ್ತೆ ಮತ್ತೆ ಡೆಲಿವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಆಗಿದ್ದು ಬ್ಯಾಕ್ ಫೈರ್ ಆಗಿದ್ದು ಇದೆ. ಒಂದು ಟೈಮಲ್ಲಿ ಒಳ್ಳೆ ಆಡಳಿತವನ್ನ ಕೊಟ್ಟು ಆ ಒಂದು ಆಶೆಯಿಂದ ಜನ ಮತ್ತೆ ಅವರನ್ನ ಆರಿಸಿದ್ರು. ನರೇಂದ್ರ ಮೋದಿ ಅವರನ್ನ ಇವಾಗ ಭ್ರಮನಿರಸನಾಗಿ ವಿರೋಧ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು, ಲೆಫ್ಟಿಸ್ಟ್ಗಳು, ಲಿಬರಲ್ಗಳು ಅಲ್ಲ, ಬಿಜೆಪಿಗೆ ಅದು ಸಹ ನರೇಂದ್ರ ಮೋದಿಯನ್ನೇ ನಂಬಿ ವೋಟ್ ಹಾಕಿರೋರು ನರೇಂದ್ರ ಮೋದಿಯ ವಿರುದ್ಧ ಮಾತಾಡ್ತಾ ಇರೋದು. ಯಾವಾಗ ಅವ್ರು ಕೊಟ್ಟಿರೋ ಪ್ರಾಮಿಸ್ ಅನ್ನ ಅವರೇ ಬ್ರೇಕ್ ಮಾಡಿ ಏನೂ ಆಗಿಲ್ಲ ಅನ್ನೋ ತರದ ದುರಹಂಕಾರವನ್ನ ತೋರಿಸ್ತಾರೆ, ಅಥವಾ ಮೂಕ ಆಗಿ ನಿಂತ್ಕೊಂಡು ಮಜಾ ನೋಡ್ತಿರ್ತಾರಲ್ಲ, ಆವಾಗ ಉರಿಯತ್ತೆ. ಅದು ಸಿದ್ದರಾಮಯ್ಯ ಅವರ ಸೈಡ್ ಅಲ್ಲಿ ಯಾರಿದ್ರಲ್ಲ ಅವರಿಗೂ ಆಗಿತ್ತು. ಸೊ ಅದು ಒಂದು ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಯ್ತು ಅವರಿಗೆ. ಆದ್ರೆ DKಶಿ ಅವರಿಗೆ, DKಶಿ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡಬಹುದು ಅನ್ನೋ ತರದ ಒಂದು ಏನು ಕಾದು ಕೂರುವ ಮನಸ್ಥಿತಿ ಇರುತ್ತೆ ವಿನಃ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಇದ್ ಮಾಡ್ಬೇಕು. ಇನ್ನೊಂದು ಏನು ಅಂತಂದ್ರೆ, ಸದ್ಯ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಬೇರ್ ಮಿನಿಮಮ್ಗೆಲ್ಲ ಖುಷಿ ಪಡೋ ತರದಲ್ಲಿ ಆಗ್ಬಿಟ್ಟಿದೀವಿ. ಮೊನ್ನೆ ಯಾವುದೋ ಒಂದು ನಾನು ಒಂದು ಕಾಂಟೆಂಟ್ ಮಾಡುವಾಗ, ಪೊಲೀಸ್ ರಿಲೇಟೆಡ್ ಮಾಡುವಾಗ, ಒಂದಿನದಲ್ಲಿ ಪೊಲೀಸರು ಹಿಡಿದ್ರಂತೆ ಗೊತ್ತಾ ಅನ್ನೋ ತರದಲ್ಲಿ ಹೇಳಿದೆ. ಅರೆ, ದಟ್ ಈಸ್ ದರ್ ಜಾಬ್. ಪೊಲೀಸರು ಇರ್ಬೇಕಾಗಿರೋದೇ ಕೆಲಸವನ್ನ ಇಮಿಡಿಯೇಟ್ಲಿ ಮಾಡಕ್ಕೆ. ಫಸ್ಟ್ ಆಫ್ ಆಲ್ ಕ್ರಿಮಿನಲ್ಸ್ ಅನ್ನ ಸ್ಟಾಪ್ ಮಾಡೋದು, ಕ್ರೈಮ್ ಅನ್ನ ಸ್ಟಾಪ್ ಮಾಡೋದು ಪೊಲೀಸರ ಕೆಲಸ. ಅದು ಹ್ಯೂಮನ್ ಲೆವೆಲ್ ಅಲ್ಲಿ ಇಂಪಾಸಿಬಲ್ ಆಗಿರೋ ಕಾರಣಕ್ಕೋಸ್ಕರ ಎಲ್ಲದನ್ನ ಅವರು ದೇವ್ರ ತರದಲ್ಲಿ ಇಲ್ಲಿ ಕೆಟ್ಟದ್ ನಡಿಬಾರ್ದು ಅಂತ ತಡೆಯಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಕ್ರೈಮ್ ನಡೆದಾದ ಮೇಲೆ ಯಾರು ಆ ಕ್ರಿಮಿನಲ್ ಅನ್ನೋದನ್ನ ಬೇಗ ಕಂಡುಹಿಡಿಯಿರಿ. ಅದನ್ನ ಮಾಡಿದ ತಕ್ಷಣ ಜನ ಚಪ್ಪಾಳೆ ತಟ್ಟೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ರಾಘವ್ ಚಡ್ಡಾ ಇರ್ಲಿ ಅಥವಾ ಯಾರ್ಯಾರು ಕೆಲವೊಂದಷ್ಟು ರಾಜಕಾರಣಿಗಳು, ರಾಘವ್ ಚಡ್ಡಾ ಯಾವಾಗ ಆಪ್ನಲ್ಲಿದ್ರು ಜೆನ್ಜಿ ಪ್ರಾಬ್ಲಮ್ ಅನ್ನ ಅಥವಾ ಜನಸಾಮಾನ್ಯರ ಪ್ರಾಬ್ಲಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ತರದಲ್ಲಿ ಏನ್ PR ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವಾಗ ಚಪ್ಪಾಳೆ ತಡ್ತಿದ್ರು. ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಾ ಇದ್ದಿದ್ದೆ ಬೇರ್ ಮಿನಿಮಮ್. ಆ ಮನುಷ್ಯನನ್ನ ಎಲೆಕ್ಟ್ ಮಾಡಿರೋದೇ ನನ್ನ ಸಮಸ್ಯೆಯನ್ನ ನೀನು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮಾತಾಡುವಂತ ಮಾಡಿರೋದು. ಅದು ಮಾಡಿದ ತಕ್ಷಣ ಜನರಿಗೆ ಖುಷಿ ಆಗ್ಬಿಡ್ತಿದೆ. ಅಂದ್ರೆ ಅಷ್ಟು ಬೇರ್ ಮಿನಿಮಮ್ಗೆ ಖುಷಿ ಪಡ್ತಾ ಇದೀವಿ ನಾವು. ಸೊ ಅಂಥದ್ದನ್ನ ನಾವು DK ಶಿವಕುಮಾರ್ ಏನೋ ಒಂದು ಸಣ್ಣದ್ ಮಾಡ್ಬಿಟ್ರು. ಇವಾಗ ಎಷ್ಟು ಸಾಲ ಇದೆ ಕರ್ನಾಟಕ ರಾಜ್ಯದ ಮೇಲೆ, ಸಾಲ ಇದೆ ಅಲ್ಲ, ಒಂಚೂರು ಸಾಲ ಅವ್ರ ಬೊಕ್ಕಸದಿಂದನೇ ತೀರಿಸಿದ್ರು ತಿಳ್ಕೊಂಬಿಡೋಣ. ನಾನಂದ್ರೆ ಹೈಪೋಥೆಟಿಕಲ್ ಆಗಿ ಮಾತಾಡ್ತಾ ಇರೋದಾಯ್ತಾ. ಅದನ್ನ ದೊಡ್ಡ PR ಮಾಡ್ಬಿಡ್ತಾರೆ. ಅಯ್ಯೋ, ಸ್ವಂತ ದುಡ್ಡನ್ನ ಹಾಕ್ಬಿಟ್ಟು ಸಾಲ ತೀರಿಸ್ಬಿಟ್ರಂತೆ, ಎಂತ ರಾಜಕಾರಣಿ, ದಾನ ವೀರ ಶೂರ ಕರ್ಣ DKಶಿ ಅಂತ ಹೇಳಿದ್ರು ಸಹ ಅದರಲ್ಲಿ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗೆ ಇವಾಗ ಕೆಲವೊಂದಷ್ಟು ಜನ ತ್ಯಾಗರಾಮಯ್ಯ ಅಂತೆಲ್ಲ ಬರಿತಾ ಇದ್ರು ಫೇಸ್ಬುಕ್ನಲ್ಲಿ. ಏನ್ ತ್ಯಾಗ? ಫಸ್ಟ್ ಆಫ್ ಆಲ್ ರಾಜಕೀಯದಲ್ಲಿ ತ್ಯಾಗ ಅನ್ನೋದಿದೆ ಅಲ್ಲ, ಇರ್ರಿಲೆವೆಂಟ್ ವರ್ಡ್, ಅನ್ಫಾರ್ಚುನೇಟ್, ಬಟ್ ದಿಸ್ ಇಸ್ ದ ರಿಯಾಲಿಟಿ. ರಾಜಕೀಯಕ್ಕೆ ಬಂದು ಒಬ್ಬ ವ್ಯಕ್ತಿ ತ್ಯಾಗ ಮಾಡ್ತಾನೆ, ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಇಂಥದ್ರಲ್ಲೇ, ಇದನ್ನ ಐಡಿಯಲಿಸಮ್ ಅಂತ ಹೇಳ್ತೀವಿ. ಆ ವ್ಯಕ್ತಿ ಅಂಥ ಒಂದು ಮಾರ್ಗದಿಂದ ಬಂದಿದ್ರು ಸಹ ಇಲ್ಲಿರುವಂತಹ ಹೊಲಸು ವ್ಯವಸ್ಥೆ ಅನ್ನುವಂಥದ್ದು ಏನಿದೆ ಅಲ್ಲ, ಮೆಜಾರಿಟಿ ಹಂಗಿರೋದಕ್ಕೆ ಅವ್ರನ್ನು ಹಂಗೆ ಕನ್ವರ್ಟ್ ಮಾಡ್ಬಿಡುತ್ತೆ. ಅದು ಅಸಹ್ಯ ರಾಜಕಾರಣಕ್ಕೆ ಕನ್ವರ್ಟ್ ಮಾಡಿಬಿಡುತ್ತೆ. ಹಂಗಿರುವಾಗ ಸಿದ್ದರಾಮಯ್ಯ ತ್ಯಾಗ ಮಾಡ್ಬಿಟ್ರು, ಅಯ್ಯೋ ಒಂದು ಮಾತನ್ನ ಕೇಳ್ಕೊಂಡ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರು. ಹಿ ವಾಸ್ ಮೆಂಟ್ ಟು ಡೂ ದ್ಯಾಟ್. ಹೌದಾ? ಮಾಡಿದ್ದಾರೆ. ಬಟ್ ಯಾವುದೇ ಅಸಹ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡದೆ ಅವ್ರು ಮಾಡಿರೋದಿದೆಲ್ಲ, ಇಟ್ಸ್ ಅಪ್ರಿಷಿಯೇಬಲ್. ಸೊ ಮುಂಬರುವಂತಹ ದಿನದಲ್ಲಿ DKಶಿ ಅವರು ಯಾವ ರೀತಿ ಕರ್ನಾಟಕವನ್ನ ಈ ಸಾಲದ ಸುಳಿಯಿಂದ ಹೊರಗಡೆ ತರ್ತಾರೆ, ಜೊತೆಗೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ಅನ್ನುವಂಥದ್ದು ಗ್ರೌಂಡ್ ಲೆವೆಲ್ ಇಂದ ಸ್ಟ್ರಾಟಜಿ ವೈಸ್ ಬಿಜೆಪಿ ಅನ್ನುವಂಥದ್ದು ಏನಿದೆ, ಬಿಜೆಪಿಯ IT ಸೆಲ್ ಮಷಿನರಿ ಇದೆ ಅಲ್ಲ, ಅದರ ಪ್ರೊಪಗ್ಯಾಂಡಾ ನರೇಟಿವ್ಸ್ ನ ಹೊರತಾಗಿ ನಿಲ್ಲೋದು ಅದು ಕೂಡ ಈಸಿ ಅಲ್ಲ. ಸೌತ್ ಇಂಡಿಯಾದಲ್ಲಿ ನನ್ನ ಪ್ರಕಾರ ಅಂದ್ರೆ ಬಿಜೆಪಿಗೆ ಒಂದು ಸ್ವಲ್ಪ
ಪೆನೆಟ್ರೇಷನ್ ಇರೋದು ಅಥವಾ ಹೊಡೆದಾಡಕ್ಕೆ ದಾರಿ ಇದೆ ಅಂತಂದ್ರೆ ಅದು ಕರ್ನಾಟಕ ಮಾತ್ರ. ಅಂತಹ ಕರ್ನಾಟಕದಲ್ಲಿ ಸ್ಟ್ರಾಟಜಿಯನ್ನ ಮಾಡಿ ಒಂದು ಜನರೇಷನಲ್ ಶಿಫ್ಟ್ ಮಾಡುವ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅನ್ನೋದ DK ಶಿ ಅವರು ಅವ್ರಿಗವರೇ ತಗೊಂಡಿದ್ದಾರೆ. ಸೊ ಅವರ ಪಕ್ಷ ನಿಷ್ಠೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫ್ರೂಟ್ಫುಲ್ ಆಗತ್ತೆ, ಅಥವಾ ಸಿದ್ದರಾಮಯ್ಯ ಅವರಿಗೆ ಒಳಗುದ್ದಾಟ ಅನ್ನುವಂಥದ್ದು ಅವರಿಬ್ಬರ ಮಧ್ಯ ಇತ್ತು. ಈ ಫಿಕ್ಷನ್ ಸಿದ್ದರಾಮಯ್ಯ ತೆರೆಮರೆಗೆ ಸರಿದು ಹಿಂದಿಂದ ಏನಾದ್ರೂ ಮಾಡಬಹುದಾ ಅನ್ನುವಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಹೇಳ್ತಿರೋದು ಏನು ಅಂತಂದ್ರೆ ಆಯ್ತಾ, ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಏನು ಕುರ್ಚಿ ಬಿಡಕ್ ಇಷ್ಟ ಇರ್ಲಿಲ್ಲ, ಯಾಕೆಂದ್ರೆ ಆ ಮನುಷ್ಯ ಮನಸ್ಸು ಮಾಡಿದ್ರು ಅಂತಂದ್ರೆ ಹೈಕಮಾಂಡ್ಗೆ ಇಂಡೈರೆಕ್ಟ್ಲಿ ಪ್ರೆಷರೈಸ್ ಮಾಡುವಂತಹ ತಾಕತ್ತನ್ನ ಹೊಂದಿರುವಂತಹ ವ್ಯಕ್ತಿ. ನೋಡಿ, DK ಶಿ ಅವರಿಗೂ ಬಲ ಇದೆ, ಆದ್ರೆ ಈ ವ್ಯಕ್ತಿಗೆ ಇರುವಂತಹ, ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಮಾಸ್ ಆರಾ, ಆ ಮಾಸ್ ಆರಾ ಇದೆ ಅಲ್ಲ, ಅದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಶಕ್ತಿ ಪ್ರದರ್ಶನವನ್ನೇ ಮಾಡಿ ನಾನು ಅಧಿಕಾರದಲ್ಲಿ ಇರ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಕುರ್ಚಿಯಲ್ಲೇ ಇರ್ತಿದ್ರು. ಸೊ ಅದನ್ನ ಬಿಟ್ರು ಅವರು ಅಂತಂದ್ರೆ, ಅಥವಾ ಎಲ್ಲೋ ಒಂದ್ ಕಡೆ ಹೈಕಮಾಂಡು ಕೂಡ ಅವರನ್ನ ಕನ್ವಿನ್ಸ್ ಮಾಡಿ, ನೋಡಿ ಪಕ್ಷದ ಸಲುವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ, DK ಶಿ ಅನ್ನೋದನ್ನ ನೀವು ತೆಗೆದುಕೊಳ್ಳದೆ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಹೇಗೆ ಉಳಿಸ್ಕೊಳ್ಬೇಕು ಅಥವಾ ಕರ್ನಾಟಕದಲ್ಲಿ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡ್ಕೊಂಡೇ ಇರಬೇಕು ಅನ್ನೋ ಥರದಲ್ಲಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ದಿಸ್ ವಿ ಹ್ಯಾವ್ ಟು ಡೂ ಇಟ್ ಅನ್ನೋ ಥರದಲ್ಲಿ ಮಾಡ್ಕೊಂಡಿರೋದಿದೆ. ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂದೂ ಕೂಡ ಅಧಿಕಾರಕ್ಕೆ ಬರೋದಿದೆ ಅಲ್ಲ, ಯಾಕೆಂದ್ರೆ ಜನ ಇನ್ನು ವೋಟ್ ಹಾಕೋದು ಕಷ್ಟ ಇದೆ. ಜನಕ್ಕೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ, ಅಲ್ಲಿ ಪ್ರಜಾಕೀಯಕ್ಕೆ ಅದು ಏನಾಗುತ್ತೆ ಏನ್ ಬರುತ್ತೆ ಅನ್ನೋದ್ರ ಹೋಪ್ಸೇ ಇಲ್ಲ, ಅಥವಾ ಅದು ಅಂದ್ರೆ ಐಡಿಯಲಿಸಮ್ ಅನ್ನೋದು ಪ್ರಾಕ್ಟಿಕಲ್ ಇದರಲ್ಲಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನಾದ್ರು ಆಗತ್ತೆ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಒಂದು ಸಟೈರಿಕಲ್ ಪೊಲಿಟಿಕಲ್ ಪಾರ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬದಲಾವಣೆಯನ್ನ ತರುವ ಸಲುವಾಗಿ ವಾಯ್ಸ್ ಅನ್ನ ರೇಸ್ ಮಾಡಬಹುದೇ ವಿನಃ ಗ್ರೌಂಡ್ ಝೀರೋ ಲೆವೆಲ್ ಅಲ್ಲಿ ಅವರು ಪೊಲಿಟಿಕ್ಸ್ ಅನ್ನ ಮಾಡಬಹುದು, ಅಥವಾ ಈಗ ಎಸ್ಟಾಬ್ಲಿಷ್ಡ್ ಇರುವಂತಹ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಕ್ಕೆ ಟಕ್ಕರ್ ಕೊಡೋದಿದೆ ಅಲ್ಲ, ಇಟ್ಸ್ ಹೈಲಿ ಇಂಪಾಸಿಬಲ್. ಹಾಗಾಗಿ ಈಗ ನೇಪಥ್ಯಕ್ಕೆ ಸರಿದಿರುವಂತಹ ಸಿದ್ದರಾಮಯ್ಯ ಅವರು ಮುಂಬರುವಂತಹ ದಿನದಲ್ಲಿ ನಿಜವಾಗಿಯೂ ಏನಾದ್ರೂ DK ಶಿ ಅವರಿಗೆ ತಮ್ಮ ಎಲ್ಲಾ ಶಕ್ತಿಯನ್ನ ಧಾರೆ ಎರೆದ್ರು ಅಥವಾ ನೆರವನ್ನ ಕೊಟ್ರು, ಕಡೆ ಪಕ್ಷ ಅಡ್ಡಗಾಲನ್ನ ಇಡದ್ದೇ ಇಟ್ಟಿದ್ರು ಅಂತಂದ್ರೆ DK ಶಿ ಅವರಿಗೆ ಏನೇನ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಲ್ಲ. ನೋಡಿ, ಪ್ರತಿಯೊಬ್ಬ ಮನುಷ್ಯಂಗೆ ಮೊದಲು ನಾನಿದ್ ಮಾಡಬೇಕು, ನಂಗಿದು ಸಿಗಬೇಕು ಅನ್ನೋ ಹಠ ಇರಬೇಕು, ಕ್ಲಾರಿಟಿ ಇರಬೇಕು. ಇದಾದ್ರೆ ಹಿಂಗಾಗ್ಲಿ, ಹಂಗಾದ್ರೂ ಹಂಗೋಗ್ಲಿ ಅನ್ನೋ ತರದಲ್ಲಿದ್ರೆ ಅದನ್ನ ಏನು ಡಿಟರ್ಮಿನೇಷನ್ ಅಂತ ಹೇಳೋದಿಲ್ಲ. ಆ ವ್ಯಕ್ತಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದು ಸೆಕೆಂಡ್ರಿ, ಆದ್ರೆ ನನಗಿದು ಬೇಕು ಅನ್ನೋದು ಫೈರ್ ಅಂತ ಹೇಳ್ತಾ ಇದನ್ನ. ಆ ಫೈರ್ ಇರುವಂತಹ ವ್ಯಕ್ತಿ DK ಶಿ. ನಂದು ಒಂದು ಪರ್ಸನಲ್ ಕೋರಿಕೆ ಏನು ಅಂತಂದ್ರೆ, ಅವ್ರು ಈ ರೀತಿ ದುಡ್ಡು ಮಾಡುವಷ್ಟು ಮಾಡಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು 10 ಜನರೇಷನ್ ಅವ್ರದ್ದು DK ಶಿ ಅವರ ಕುಟುಂಬ ಕುತ್ಕೊಂಡು ಮಲ್ಕೊಂಡು ಮಕಾಡೆ ಮಲ್ಕೊಂಡು ತಿಂದ್ರು ಖರ್ಚಾಗಲ್ಲ, ಅಷ್ಟು ದುಡ್ಡಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಕರ್ನಾಟಕದ ಸಾಲವನ್ನ ಬಹುತೇಕ ಮಟ್ಟದಲ್ಲಿ DK ಶಿ ಅವ್ರು ಮನಸ್ಸು ಮಾಡಿದ್ರೆ ಅವರ ಪರ್ಸನಲ್ ಬೊಕ್ಕಸದಿಂದ ಕೊಟ್ಟರು ಅಂತಂದ್ರೆ ನನ್ನ ಪ್ರಕಾರ ತೀರಿಸಬಹುದೇನು. ಬಟ್ ಅವ್ರು ಮಾಡ್ತಾರಾ? ಐ ಹೈಲಿ ಸಸ್ಪೆಕ್ಟ್. ಅದನ್ನ ಅವರು ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಇನ್ನೂ ನನಗೆ ಆಸ್ತಿ ಬೇಕು, ಸಂಪತ್ತು ಬೇಕು, ಆ ಮನಸ್ಥಿತಿಯನ್ನ ಬಿಟ್ಟು ಒಂದು ಒಳ್ಳೆ ರಾಜಕೀಯ ವ್ಯಕ್ತಿಯಾಗಿ, ಹೇಗೆ ಸಿದ್ದರಾಮಯ್ಯ ಅವರು ಒಂದು ಮಾಸ್ ಲೀಡರ್ ಆದ್ರಲ್ವಾ, ಎಲ್ಲರನ್ನ ರೀಚ್ ಆದ್ರಲ್ವಾ, ಅದೇ ರೀತಿಯಲ್ಲಿ DK ಶಿ ಎಲ್ಲರನ್ನ ಒಗ್ಗಟ್ಟಾಗಿ ತಗೊಂಡು ಒಂದು ಒಳ್ಳೆ ನಾಯಕ ಆಗ್ಲಿ. ಕರ್ನಾಟಕ ಹಿಂದೆ ತಿರುಗಿ ನೋಡಿದ್ರೆ ಇಂಥ ಒಬ್ರು ನಾಯಕರಿದ್ರು. ಇವಾಗ ಬಂಗಾರಪ್ಪ ಇರಬಹುದು, ನಾವೆಲ್ಲ ಅವ್ರ ಆಡಳಿತದಲ್ಲಿ ಇರ್ಲಿಲ್ಲ, ರಾಮಕೃಷ್ಣ ಹೆಗಡೆ ಇರಬಹುದು. ಅಂದ್ರೆ ಕೆಲವೊಂದಷ್ಟು ರಾಜಕೀಯ ವ್ಯಕ್ತಿಗಳ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಇಲ್ಲ ಅಂತಂದ್ರೂ ಸಹ ಅವ್ರ ಹೆಸರು ಗೊತ್ತಿರತ್ತೆ. ಆ ರೀತಿಯ ಒಬ್ಬ ರಾಜಕಾರಣಿ ಆಗ್ಲಿ, if at all, if it is, if this can be done, ಕರ್ನಾಟಕ ಕಂಡಂತಹ ಒಬ್ಬ ಅತ್ಯದ್ಭುತ ರಾಜಕಾರಣಿಯಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಜನರ ಪರವಾಗಿ ಕೆಲಸ ಮಾಡ್ಲಿ, ಜಾತಿ ರಾಜಕೀಯವನ್ನ ಮಾಡದೆ, ಭ್ರಷ್ಟಾಚಾರವನ್ನ ಮಾಡದೆ, ಒಳ್ಳೆ ರೀತಿಯಲ್ಲಿ ಒಂದು ಕರ್ನಾಟಕ ಹಾಗೆ ಬೆಂಗಳೂರಿಗೆ ವಿಶ್ವ ಮಟ್ಟದಲ್ಲಿ ಇರುವಂತಹ ಡಿಗ್ನಿಟಿ ಇದೆ ಅಲ್ಲ, ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಲಿ. ಬೆಂಗಳೂರಲ್ಲಿರೋ ಸಮಸ್ಯೆ, ಪ್ರತಿಯೊಂದಕ್ಕೂ ಲಂಚ ಕೊಡೋದು ಅನ್ನೋದಿದೆ ಅಲ್ಲ, ಅದೆಲ್ಲ ಲೂಪ್ ಹೋಲ್ಸ್ ಅನ್ನ ತೆಗೆದುಹಾಕುವ ಮಟ್ಟದಲ್ಲಿ ಕೆಲಸ ಮಾಡ್ಲಿ, ಅಟ್ಲೀಸ್ಟ್ ಪ್ರಯತ್ನ ಆದ್ರೂ ಮಾಡ್ಲಿ. ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದ್ರ ಜೊತೆಗೆ ಸೆಂಟ್ರಲ್ ಅಲ್ಲಿ ಆ ಕಾಂಗ್ರೆಸ್ ಪಕ್ಷವನ್ನ ಅಟ್ಲೀಸ್ಟ್ ಅಪೋಸಿಷನ್ ಪಾರ್ಟಿಯಲ್ಲಿ ಸ್ಟ್ರಾಂಗ್ ಆಗುವ ಮಟ್ಟದಲ್ಲಿ, ಯಾಕೆಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೂಲಿಂಗ್ ಪಾರ್ಟಿಗೆ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗಿರೋದು ಅಪೋಸಿಟ್ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಸೆಂಟ್ರಲ್ ಅಲ್ಲಿ ಅದು ಸರ್ವೈವ್ ಆಗಲೇಬೇಕು. ಆ ಮಟ್ಟದಲ್ಲಿ DK ಶಿ ಅವರು ಕೆಲಸ ಮಾಡ್ಲಿ. ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಮುಂದಾಳತ್ವ ಅನ್ನೋದು, ಅವರ ಗೈಡೆನ್ಸ್ ಅನ್ನೋದು ಇದ್ರೆ ಬಹುಶಃ ಒಂದಷ್ಟು
ಬೆಟರ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಅನ್ಕೊಳ್ತೀನಿ. ನಿಮ್ಗೇನ್ ಅನ್ಸುತ್ತೆ ಕರ್ನಾಟಕದ ರಾಜಕೀಯದಲ್ಲಿ ಆಗಿರುವಂತ ಈ ಒಂದು ಮಹಾ ಬದಲಾವಣೆ ಅನ್ನೋದು? ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಇಂಥ ಎಪಿಸೋಡ್ಗಳನ್ನ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ. ಯಾಕೆ ಅಂತಂದ್ರೆ ನೋಡಿ, ನಮ್ಗೆ ಡಿಬೇಟ್ ಮಾಡೋದು ಅಥವಾ ಲಾಜಿಕಲಿ ಅದನ್ನ ಇಂಟರ್ಪ್ರಿಟ್ ಮಾಡುವಂತಹ ಮನಸ್ಥಿತಿ ಇರ್ಬೇಕೇ ವಿನಃ ನೀನ್ ಕಾಂಗ್ರೆಸ್ಸಿ, ನೀನ್ ಬಿಜೆಪಿ ಅಂದ ಭಕ್ತಿ ಇಷ್ಟಿಷ್ಟಕ್ಕೆ ಮಾಡೋದು ಅಲ್ಲ. ವಿ ಶುಡ್ ಡಿಬೇಟ್ ರೆಸ್ಪೆಕ್ಟ್ಫುಲಿ. ನಾನು ಹೇಳ್ದೆ ಅಲ್ಲ, ನೀವು ಸಿದ್ದರಾಮಯ್ಯ ಅವರನ್ನ ಕ್ರಿಟಿಸೈಸ್ ಮಾಡ್ಬೋದು, ಬಟ್ ವ್ಯಾಲಿಡ್ ಪಾಯಿಂಟ್ಸ್ ಅಲ್ಲಿ ಅದಕ್ಕೊಂದು ಭಾಷೆ ಇರುತ್ತೆ. ಆ ವ್ಯಕ್ತಿಯನ್ನ ನಾನು ಕೆಟ್ಟದಾಗಿ ಮಾತಾಡಿ ಏನೋ ಅದು ಸಾಧನೆ ಮಾಡದೆ ಅಂತ ಆಗಲ್ಲ. ಅದನ್ನ ಕ್ರಿಟಿಸಿಸಮ್ ಅಂತ ಸಹ ಕರೆಯೋದಿಲ್ಲ. ಕ್ರಿಟಿಸಿಸಮ್ ಹೆಂಗಿರ್ಬೇಕು ಅಂತಂದ್ರೆ, ಯಾರನ್ನ ಕ್ರಿಟಿಸೈಸ್ ಮಾಡ್ತಾ ಇದೀವೋ ಆ ವ್ಯಕ್ತಿಗೂ ಖುಷಿ ಆಗ್ಬೇಕು, ಏನ್ ಪಾಯಿಂಟ್ ಹೇಳಿದ್ರು ನನ್ನ ಬಗ್ಗೆ ಅಂತ, ಅದನ್ನ ಕ್ರಿಟಿಸಿಸಮ್ ಅಂತ ಕರಿತೀವಿ. ಹಾಗಾಗಿ ಆ ಕ್ರಿಟಿಕಲ್ ಮೈಂಡ್ ಸೆಟ್ ಬೆಳಿಬೇಕು, ಲಾಜಿಕಲ್ ರೀಸನಿಂಗ್ ಬೆಳಿಬೇಕು ಅಂತಂದ್ರೆ ದಯವಿಟ್ಟು ಇಂಥ ಒಂದು ಎಪಿಸೋಡ್ ಅನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ನಿಮ್ಮಲ್ಲಿ ಬಹಳಷ್ಟು ಜನ ಎಷ್ಟು ಚಂದ ಕಮೆಂಟ್ ಮಾಡ್ತೀರಾ, ನನಗೆ ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಅದು. ದಯವಿಟ್ಟು ನೀವು ಅದನ್ನ ನಿಮ್ ಚಾನಲ್ಲು ಇದು ಅಂಡರ್ ರೇಟೆಡ್ ಅನ್ನೋ ತರದಲ್ಲೆಲ್ಲ ಯಾರು ಹೇಳ್ತಿದ್ದೀರಾ? ಯಾಕೆ ಅಂಡರ್ ರೇಟೆಡ್ ಅಂತ ನಿಮ್ಗೆ ಅನ್ಸುತ್ತೆ ಅಂತಂದ್ರೆ, ಬಿಕಾಸ್ ನೀವು ಶೇರ್ ಮಾಡಲ್ಲ ಬೇರೆಯವ್ರ ಜೊತೆ. ನಾನು ಎಷ್ಟು ಶೇರ್ ಮಾಡ್ತೀನೋ ಅಥವಾ ನಾನು ಯಾರ್ಯಾರಿಗೆ ಹೇಳ್ಬಹುದೋ ಲಿಮಿಟ್ ಇರುತ್ತೆ. ಒಬ್ಬ ವ್ಯಕ್ತಿ ಹತ್ರ ಮಾಡುವಂತಹ ಕೆಲಸ ಲಿಮಿಟ್. ಅದೇ 10 ಜನ ಮಾಡಿದ್ರು, 100 ಜನ ಮಾಡಿದ್ರು, 200 ಜನ ಮಾಡಿದ್ರು, 1000 ಜನ ಮಾಡಿದ್ರು, ಆವಾಗ ಆಂಪ್ಲಿಫಿಕೇಶನ್ ಹೇಗಿರುತ್ತೆ? ಅದನ್ನೇ ಸಮಾಜದ ಬದಲಾವಣೆ ಅಂತ ಕರೆಯೋದು ನಾವು. ಆವಾಗ ಮಾತ್ರ ಸಮಾಜದಲ್ಲಿ ಏನಾದ್ರೂ ಸ್ವಲ್ಪ ಬೆಟರ್ಮೆಂಟ್ ಆಗಕ್ಕೆ ಸಾಧ್ಯ. ದಯವಿಟ್ಟು ಶೇರ್ ಮಾಡಿ. ಹಾಗೆ ಹೈಪ್ ಆಪ್ಷನ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಯೂಟ್ಯೂಬ್ ಆಲ್ಗಾರಿದಮ್ಮೆ ಆಟೋಮೆಟಿಕಲಿ ನನ್ನ ಎಪಿಸೋಡ್ ಅನ್ನ ಬೇರೆಯವರಿಗೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಇದೆಲ್ಲದನ್ನ ಪ್ರತಿ ಎಪಿಸೋಡ್ ನೋಡಾದ್ಮೇಲೂ ಮಾಡಿ. ಇದನ್ನ ನಾನು ಎಲ್ಲ ಸರ್ತಿ ಹೇಳೋದಿಲ್ಲ, ಯಾಕೆಂತಂದ್ರೆ ಒಂದು ಫ್ಲೋ ಅಲ್ಲಿ ಮಾತಾಡುವಾಗ ಅದು ಪ್ರಯಾರಿಟಿ ಆಗಿರೋದಿಲ್ಲ. ಬಟ್ ಇದನ್ನ ನೆನಪಿಟ್ಕೊಳ್ಳಿ. ಬಹಳಷ್ಟು ಜನ ಲಾಯಲ್ ಆಡಿಯನ್ಸ್ ಇದ್ದಾರೆ, ನನಗೆ ಗೊತ್ತಿದೆ, ತುಂಬಾ ಖುಷಿ ಇದೆ ನಂಗೆ ಅದ್ರ ಬಗ್ಗೆ. ಆದ್ರೆ ದಯವಿಟ್ಟು ಇದು ಇನ್ನೂ ಜಾಸ್ತಿ ಆಗಬೇಕು. ಏನೋ ನಂಗೆ ಚಾನೆಲ್ ವ್ಯೂಸ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಬರುತ್ತೆ ಅನ್ನೋದು ಮಾತ್ರ ಅಲ್ಲ, ಅದು ಬಂದ್ರೂ ಸಹ ತಪ್ಪಲ್ಲ. ಪ್ರತಿಯೊಬ್ರು ಮಾಡೋದು, ನಾನು ಮಾತಾಡೋದನ್ನ 4 ಜನ ಕೇಳಿಸ್ಕೊಳ್ಳಿ, ಅದನ್ನ ಒಳ್ಳೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡ್ಲಿ ಅಂತಾನೆ. ಅದ್ರಲ್ಲಿ ಏನೂ ತಪ್ಪಿಲ್ಲ. ವ್ಯೂಸ್ಗಾಗಿ ಮಾತಾಡ್ತಾರೆ, ಕಾಮೆಂಟ್ಸ್ ಸಲುವಾಗಿ ಮಾತಾಡ್ತಾರೆ, ಯಾಕೆ ಮಾತಾಡಬಾರ್ದು? ಒಳ್ಳೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಇನ್ನೊಂದು 1000 ಜನ ಜಾಸ್ತಿ ನೋಡಿದ್ರು ಅಂತಂದ್ರೆ ಅದ್ರಲ್ಲಿ ಏನಿದೆ ತಪ್ಪು ಅಲ್ವಾ? ನಾನು ಮಾಡ್ತಿರೋದು ಉದ್ದೇಶ ಇದೆ ಅಲ್ಲ, ಆ ಉದ್ದೇಶ ಬೇರೆಯವರಿಗೆ ಕನ್ವೆ ಆಗ್ಬೇಕು ಅಂತಂದ್ರೆ ನೀವು ಸಹ ನಂಗೆ ಸಪೋರ್ಟ್ ಮಾಡಬೇಕು. ಅದನ್ನ ಮಾಡ್ತೀರಾ ಅಂತ ಅನ್ಕೊಳ್ತಾ, ಅಂಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್ ಅಂಡ್ ಜೈ ಹಿಂದ್.